ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ಕದನ ರಂಗೇರಿದ ಚೀಮುಲ್ ಅಖಾಡ. ಸುಧಾಕರ್ ವರ್ಸಸ್ ಸುಧಾಕರ್, ಇದು ಕೇವಲ ಎಲೆಕ್ಷನ್ ಅಲ್ಲ, ಪ್ರೆಸ್ಟೇಜ್ ಇಶ್ಯೂ. ಒಂದೇ ದಿನ 47 ನಾಮಪತ್ರ ಸಲ್ಲಿಕೆ, ಅಧಿಕಾರಕ್ಕಾಗಿ ಕೈ ಕಮಲ ಜಿದ್ದಾಜಿದ್ದಿ. ಚಿಕ್ಕಬಳ್ಳಾಪುರದಲ್ಲಿ ಈಗ ಹಾಲಿನ ಕದನ ಜೋರಾಗಿದೆ. ಫೆಬ್ರವರಿ 1ನೇ ತಾರೀಕು ನಡೆಯಲಿರೋ ಚೀಮುಲ್ ಚುನಾವಣೆಗೆ ಭರ್ಜರಿ ತಯಾರಿ ನಡೆದಿದೆ. ನಾ ಮುಂದು ತಾ ಮುಂದು ಅಂತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಮುಗಿಬಿದ್ದಿದ್ದಾರೆ. ಎಲೆಕ್ಷನ್ ಕಾವು ಎಷ್ಟಿದೆ ಅಂದ್ರೆ ಇಂದೊಂದೇ ದಿನ ಬರೋಬ್ಬರಿ 47 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ತೊಡೆ ತಟ್ಟಿದ್ದಾರೆ. ಇನ್ನು ಕೋಚಿಮುಲ್ನಿಂದ ವಿಭಾಗವಾದ ನಂತರ ಚೀಮುಲ್ಗೆ ನಡೀತಿರೋ ಮೊದಲ ಎಲೆಕ್ಷನ್ ಇದು. ಹಾಗಾಗಿಯೇ ಈ ಎಲೆಕ್ಷನ್ ಈಗ ಹೈ ವೋಲ್ಟೇಜ್ ಕಣವಾಗಿ ಬದಲಾಗಿದೆ. ಒಂದೆಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದ ಎನ್ಡಿಎ ಪಡೆ, ಮತ್ತೊಂದೆಡೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದ ಕಾಂಗ್ರೆಸ್ ಪಡೆ. ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಪ್ರತಿಷ್ಠೆಯ ಕಾಳಗಕ್ಕೆ ಚಿಕ್ಕಬಳ್ಳಾಪುರ ಸಾಕ್ಷಿಯಾಗ್ತಿದೆ. ಇನ್ನು ಕ್ಷೇತ್ರವಾರು ಲೆಕ್ಕಾಚಾರ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಟಫ್ ಫೈಟ್ ಇದೆ. ಕೈ ಮುಖಂಡರಾದ ಭರಣಿ ವೆಂಕಟೇಶ್ ಮತ್ತು ಯಲುವಹಳ್ಳಿ ರಮೇಶ್ ನಡುವೆ ನಾಮಪತ್ರ ಸಲ್ಲಿಕೆ ವೇಳೆ ತೀವ್ರ ಪೈಪೋಟಿ ಕಂಡುಬಂತು. ಬಣ ಅಂತೇನಿಲ್ಲ, ಕಾಂಗ್ರೆಸ್ ಬಣ. ಈಗ ಒಂದು ಮನೆ ಅಂದಮೇಲೆ ಅಣ್ಣ ತಮ್ಮದಿರು ಭಾಗ ಇಟ್ಕೊಬೇಕಂದ್ರೆ ನನಗೆ ಅದು ಇದು ಅಂತ ಗೊಂದಲಗಳಿರ್ತದೆ. ಇದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ, ಗೊಂದಲಗಳೇನಿಲ್ಲ. ಅರ್ಜಿಗಳು ಹಾಕಿದ್ದಾರೆ. ನಮ್ಮ ಪಕ್ಷದಲ್ಲೂ ಹಿರಿಯರು ರಮೇಶ್ ಅಣ್ಣ ಕೂಡ ಇವತ್ತು ಅರ್ಜಿ ಹಾಕ್ತಿದ್ದಾರೆ. ಅದರಲ್ಲಿ ಏನು ಗೊಂದಲ ಏನಿಲ್ಲ. ಏನು ನಮ್ಮ ರಮೇಶ್ ಅಣ್ಣವರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕುಂತ್ಕೋಣ ಅಂತ ಒಂದು ವೇದಿಕೆ ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ 20 ವರ್ಷದಿಂದ ಮುಂದುವರ್ಸ್ಕೊಂಡ್ಬರ್ತಿದ್ದಾರೆ. ಮತ್ತು ರಾಜ್ಯ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ 4 ಬಾರಿ ಮುಂದುವರೆದಿದ್ದರು. ಹಾಗಾಗಿ ಅವ್ರು ನಮ್ಮಲ್ಲಿ ಏನು ಗೊಂದಲಗಳಿಲ್ಲ. ಶಾಸಕರದು ಸಪೋರ್ಟ್ ಬೇಕಲ್ಲ ಸರ್ ನಿಮಗೆ? ಕಾಂಗ್ರೆಸ್ ಪಕ್ಷದಿಂದ ಅಲ್ವಾ ನಾನು ಸ್ಪರ್ಧೆ ಮಾಡ್ತಾ ಇರೋದು. ಎಲ್ಲರೂ ಸಹಕಾರ ನನಗೆ ಸಿಗುತ್ತೆ ಅಂತ ಭಾವಿಸ್ತೀನಿ. ಅತ್ತ ಚಿಂತಾಮಣಿಯಲ್ಲಿಯೂ ರಣಕಣ ರಂಗೇರಿದೆ. ಸಚಿವ ಎಂಸಿ ಸುಧಾಕರ್ ಬೆಂಬಲಿತ ಪ್ರಭಾವಿ ಅಭ್ಯರ್ಥಿ ಉಲವಾಡಿ ಬಾಬು ನಾಮಪತ್ರ ಸಲ್ಲಿಸಿದ್ದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಂದು ಪಕ್ಷ ಅಂದಮೇಲೆ ಅವರವ್ರ ಪಕ್ಷ ಅವರವರ ಹಿಡಿತಕ್ಕೆ ತಗೋಬೇಕು ಅಂತ ಅದು ಸ್ವಾಭಾವಿಕ. ಅದರಲ್ಲಿ ಯಾರು ಕೂಡ ನಾವು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ನಮ್ಮ ಪಕ್ಷದ ಥರನೇ ಅವರು ಕೂಡ ಹಿಡಿತ ತಗೋಬೇಕು ಅಂತ ಅವ್ರಿಗೂ, ಯಾಕಂದರೆ ಅವರು ಕೂಡ ಸಂಸದರಿದ್ದಾರೆ, ಹಿಂದೆ ಅವ್ರು ಕೂಡ ಅನುಭವ ಇದೆ. ಅವರು ಕೂಡ ಈ ಜಿಲ್ಲೆಯಲ್ಲಿ ನಾವು ತೊಗೋಬೇಕು ಅಂತ ಅವ್ರಿಗೊಂದು ಛಲ ಇರುತ್ತೆ, ತೊಂದರೆ ಏನಿಲ್ಲ, ತಪ್ಪೇನೆ. ನಾವು ಕೂಡ ಅದೇ ರೀತಿ ಯಾವ ರೀತಿ ನಾವು ಚುನಾವಣೆ ರಂಗದಲ್ಲಿ ಯಾವ ರೀತಿ ತಾಲೀಮು ಮಾಡ್ತೀವೋ ಅದು ನಿಮಗೂ ಗೊತ್ತು. ಮತ್ತು ರಿಸಲ್ಟ್ ದಿವಸ ಅವತ್ತು ಗೊತ್ತಾಗ್ತದೆ ಯಾವ ಪಕ್ಷ ಹಿಡಿತಕ್ಕೆ ಬರ್ತಾಯಿದೆ ಅಂತ. ಆವತ್ತು ಅದಕ್ಕೆ ಪ್ರತಿಕ್ರಿಯೆ ಕೊಡೋಣ ಸರ್. ಒಟ್ಟು 11 ಸಾಮಾನ್ಯ ಕ್ಷೇತ್ರಗಳು ಹಾಗೂ 2 ಮಹಿಳಾ ಕ್ಷೇತ್ರಗಳು ಸೇರಿ ಒಟ್ಟು 13 ಸ್ಥಾನಗಳಿಗೆ ಈ ಜಿದ್ದಾಜಿದ್ದಿ ನಡೀತಿದೆ. ಚೀಮುಲ್ ಅಧಿಕಾರ ಸೂತ್ರ ಹಿಡಿಯೋದು ಯಾರು, ಸುಧಾಕರ್ ವರ್ಸಸ್ ಸುಧಾಕರ್ ಕಾದಾಟದಲ್ಲಿ ಗೆಲ್ಲೋದು ಯಾರು ಅನ್ನೋದು ಫೆಬ್ರವರಿ 1ಕ್ಕೆ ನಿರ್ಧಾರವಾಗಲಿದೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.